ಏಮ್ಸ್ ಹೋರಾಟ 1411ನೇ ದಿನಕ್ಕೆ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 1411ನೇ ದಿನಕ್ಕೆ ಮುಂದುವರೆದಿದೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಐಐಟಿಯಿಂದ ವಂಚಿತಗೊಂಡ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸ್ಥಾಪನೆಯನ್ನು ಮಂಜೂರು ಮಾಡಲೇಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಜೈನ್, ಶ್ರೀನಿವಾಸ್ ನಾಗಲ್ದಿನ್ನಿ, ಹೇಮರಾಜ್ ಅಸ್ಕಿಹಾಳ್, ಜೈಭೀಮ್ ವಲ್ಲಭ್, ಕೆ ವೀರೇಶ್ ಬಾಬು, ಲಕ್ಷ್ಮಣ್ ಕಲ್ಲೂರ್, ಅಶ್ವಥ್ ರಾವ್, ಸಂತೋಷ್ ಕುಮಾರ್ ಮಿರ್ಜಾಪುರ್, ಮಹಾದೇವ್ ಗಟ್ಟು, ಅಮರೇಶ್ ಸಾಗರ್, ವೀರಭದ್ರಯ್ಯ ಸ್ವಾಮಿ, ತಾಯಣ್ಣ ಗದರ್, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಅಲಿ ನರಸಿಂಹಲು, ಮರ್ಚೆಟ್ಟಾಳ್, ಉರುಗುಂದಪ್ಪ, ಸಿಯಾ ತಲಾಬ್, ಎನ್ಕೆ ಕೃಷ್ಣ ಮುಂತಾದವರು ಭಾಗವಹಿಸಿದ್ದರು. ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಕೊಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ನೀಡಲೇಬೇಕು. 4 ವರ್ಷಗಳಿಂದ ನಡೆಯುತ್ತಿರುವ ಈ ಹೋರಾಟಕ್ಕೆ ನಿರ್ಲಕ್ಷ್ಯ ವಹಿಸಿರುವ ಮೋದಿ ಸರ್ಕಾರಕ್ಕೆ ನಮ್ಮ ಹೋರಾಟವನ್ನು ಕಡೆಗಣಿಸುತ್ತಿರುವ ಮೋದಿ ಸರ್ಕಾರಕ್ಕೆ ನಮ್ಮ ಏಮ್ಸ್ ಹೋರಾಟವನ್ನು ಗಮನ ನೀಡದ ಈ ರಾಜ್ಯದ 5 ಕೇಂದ್ರ ಮಂತ್ರಿಗಳಿಗೆ ನಮ್ಮ ಏಮ್ಸ್ ಹೋರಾಟವನ್ನು ನಿರ್ಲಕ್ಷ್ಯ ವಹಿಸುತ್ತಿರುವ ಈ ರಾಜ್ಯದ 5 ಕೇಂದ್ರ ಮಂತ್ರಿಗಳಿಗೆ ಬೇಕೇ ಬೇಕು. ಏಮ್ಸ್ ರಾಜ್ಯ ಸರ್ಕಾರಕ್ಕೆ ಬೇಕು. ರಾಯಚೂರಿಗೆ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಕೊಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ನೀಡಲೇಬೇಕು. ಐಐಟಿಯಿಂದ ವಂಚಿತಗೊಂಡ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಕೊಡಲೇಬೇಕು. ಪ್ರಾದೇಶಿಕ ಸಮತೋಲನ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಅನ್ನು ಘೋಷಣೆ ಮಾಡಲೇಬೇಕು. ಏಮ್ಸ್ ಆರೋಗ್ಯ ಸಂಸ್ಥೆಗಾಗಿ ಏಮ್ಸ್ ಹೋರಾಟ ಸಮಿತಿಯಿಂದ ಇವತ್ತಿಗೆ 1411 ದಿನಗಳ ನಿರಂತರ ಈ ಹೋರಾಟವನ್ನು ನಡೀತಾ ಇದೆ. ಇಷ್ಟಾದ್ರೂ ಕೂಡ ಇವತ್ತಿಗೂ ಕೇಂದ್ರ ಸರ್ಕಾರ ನಮ್ಮ ಬಗ್ಗೆ ಒಂದು ಚೂರು ಆಲೋಚನೆ ಮಾಡ್ತಾ ಇಲ್ಲ. ಎಂದೋ ಏಮ್ಸ್ ಘೋಷಣೆ ಮಾಡಬೇಕು. ಈಗ ಏನಾಗಿದೆ ಅಂದರೆ, ಮೊನ್ನೆ ಈ ನಮ್ಮ ರಾಜ್ಯಸಭಾ ಸದಸ್ಯರು ಸುಧಾಮೂರ್ತಿಯವರು ಮಾತನಾಡಿದರು. ಆ ವಿಡಿಯೋ ಭಾಳಷ್ಟು ವೈರಲ್ ಆಗೋಯ್ತು ಎಲ್ಲ ಕಡೆಗೆ. ಕೆಲವು ಜನ ನನಗೆ ವಿಡಿಯೋಗಳನ್ನು ಹಾಕಿ, ಏನಪ್ಪ ಸುಧಾಮೂರ್ತಿ ಮಾತಾಡಿದ್ದಾರೆ, ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಅದು ಕನ್ನಡ ಭಾಷೆಯಲ್ಲಿ ಮಾತಾಡಿದ್ದಾಳೆ ಆ ಅಮ್ಮ, ನಾನು ಯಾವುದು ಬೆಂಗಳೂರು ಕೇಳ್ತಾ ಇಲ್ಲ, ನಾನು ಹುಬ್ಬಳ್ಳಿ ಧಾರವಾಡ ಕೇಳ್ತಾ ಇಲ್ಲ, ಹಿಂದುಳಿದ ರಾಯಚೂರು ಕಲ್ಯಾಣ ಕರ್ನಾಟಕ ಏಮ್ಸ್ ಕೊಡಿ ಅಂತಕ್ಕಂಥ ಮಾತಾಡಿದ್ದಾರೆ. ಈ ರೀತಿ ಈ ಏನು ಜನಪ್ರತಿನಿಧಿಗಳಿದಾರಲ್ಲ, ಇವರು ಈ ರೀತಿ ಮಾತಾಡಿದ ನಂತರ ಈ ನಿರಂತರ ಈ ಹೋರಾಟಕ್ಕೆ ನಮಗೆ ಇನ್ನೂ ಶಕ್ತಿ ನೀಡಿದಂಗೆ ಆಗುತ್ತದೆ. ನಾನು ಒಂದೇ ಅಷ್ಟೇ ಹೇಳೋದು, ಇವತ್ತಿಗೆ ಈ ಕರ್ನಾಟಕ ಇತಿಹಾಸದಲ್ಲೇ ಈ ಬಹುಶಃ ಈ ಮೇ ಬಂದರೆ 4 ವರ್ಷ ಮುಗಿದು 5ನೇ ವರ್ಷಕ್ಕೆ ಹೋರಾಟ ಆಗುತ್ತೆ. ಇಷ್ಟು ದೊಡ್ಡ ಹೋರಾಟವನ್ನು ನಾವು ಇವತ್ತು ರಾಯಚೂರಿನ ಜನತೆಯ ಬೆಂಬಲದಿಂದ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ನಮಗೆ ಈ ಒಂದು ವೇದಿಕೆಗೆ ಆರ್ಥಿಕವಾಗಿ ಸಹಾಯ ಕೂಡ ಮಾಡಿದ್ದಾರೆ. ಅವ್ರಿಗೂ ಎಲ್ರಿಗೂ ಈ ಸಂದರ್ಭದಲ್ಲಿ ನೆನೆಸ್ತೀವಿ. ಏಮ್ಸ್ ಹೋರಾಟ ಬಂದರೆ ನಿಮ್ಮ ಒಂದು ಏನು ನಮಗೇನು ಸೇವೆ ಮಾಡಿದಿರಲ್ಲ, ಅದು ಕೂಡ ನೀವು ಭಾಗಿಯಾಗಿದ್ದೀರ ಅಂತಕ್ಕಂಥ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಇಷ್ಟಲ್ಲದೇ ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ, ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ. ಒಟ್ಟಾರೆ ನಮಗೆ ಏಮ್ಸ್ ಬರಬೇಕು. ಏಮ್ಸ್ ಬರೋವರೆಗೂ ಈ ಹೋರಾಟವನ್ನು ಬಿಡುವುದೇ ಇಲ್ಲ. ಕೆಲವರು ಹಿಂದೆ ಹೇಳ್ತಿದ್ರು, ಯಾವಾಗಲೂ ಹೇಳ್ತಾರೆ, ಇನ್ನೆಷ್ಟು ದಿನ ಕುಂದಿರ್ತೀರಪ್ಪ, ಬಿಟ್ಬಿಡ್ರಿ, ಆ ವೇದಿಕೆ ತೆಗೆದುಬಿಡ್ರಿ, ನಿಮ್ಗೆ ಕೊಡೋದಿಲ್ಲ ಅಂತಾರೆ. ಅವರು ಅಷ್ಟೇ ಹೇಳಿದ್ದು ನಾನು, ನೋಡಪ್ಪ, ನೀನು ಸಾಲಿ ಕತ್ತಿದ್ರೆ, ನೀನು ಸ್ಕೂಲಲ್ಲಿ ಓದಿದರೆ ಅದರಲ್ಲಿ ಇತಿಹಾಸದಲ್ಲಿ ಏನು ಬರೆದಿರ್ತದೆ? ಸೋತವನ ಹೆಸರು, ಗೆದ್ದವನ ಹೆಸರು ಬರೆದಿರ್ತಾರೆ. ನಿಂತು ನಗ ಒಂದು, ಓಡುವಾಗ ಒಂದು ಹೆಸರು ಬರ್ತಿರೋದಿಲ್ಲ. ಹಾಗೆ ನಾವು ಇತಿಹಾಸ ರಚನೆ ಮಾಡೋಕ್ಕೆ ಕೂತಿದ್ದೀವಿ. ಇವತ್ತು ಕೊಡ್ತಾರೆ ಅಂತಕ್ಕಂಥ ಇತಿಹಾಸ ನಿರ್ಮಾಣ ಮಾಡ್ತೀವಿ. ಒಂದು ವೇಳೆ ಕೊಡಲಿ ಇತಿಹಾಸ ಅಂತಕ್ಕಂಥದನ್ನ ಆ ಒಂದೇ ಒಂದು ಹಠದ ಮೇಲೆ ಕೂತಿದ್ದೀವಿ. ಏಮ್ಸ್ ಅಂತಕ್ಕಂಥದನ್ನ
ನಮ್ಮೊಬ್ಬರಿಗಲ್ಲ, ಸಮಗ್ರ ರಾಯಚೂರನ್ನು ಎಲ್ಲರಿಗೂ, ಬಡವರಿಗೆ, ಶ್ರೀಮಂತರಿಗೆ, ಮಧ್ಯಮ ವರ್ಗದವ್ರಿಗೆ ಒಂದು ಆರೋಗ್ಯ ರಕ್ಷಣೆಗೆ ಬರಬೇಕು ಅಂತಕ್ಕಂಥ ಒಂದು ಗಟ್ಟಿ ಧ್ವನಿಯಾಗಿ ಇವತ್ತು ಒಂದು ಹಠಮಾರಿತನದಿಂದ ಏಮ್ಸನ್ನು ತಂದೆ ತರ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿದ್ದೀವಿ. ನಿಜವಾಗಲೂ ಏಮ್ಸ್